ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ಅಲ್ಲಿ ನಾವು ಯಾವ ರೀತಿಯಾಗಿ ಬುಕ್ ಕವರ್ ಪೇಜ್ ಗಳನ್ನ ಡಿಸೈನ್ ಮಾಡಬಹುದು ಅಂತ. ಬುಕ್ ಕವರ್ ಪೇಜ್ ಇರಬಹುದು ಅಥವಾ ಯಾವುದೇ ಮ್ಯಾಗಝಿನ್ಸ್ ಇರಬಹುದು. ಈ ರೀತಿಯ ಬುಕ್ಸ್ ಕವರ್ ಪೇಜ್ ಗಳನ್ನ ತುಂಬಾ ಸಿಂಪಲ್ ಆಗಿ MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಅಂತ. ಇನ್ಸರ್ಟ್ ಬ್ಲಾಂಕ್ ಪೇಜ್, ನೀವು ಇಲ್ಲಿ ನೋಡ್ತಾ ಇರಬಹುದು ಪೇಜ್ 2 ಆಫ್ 2. MS ವರ್ಡ್ ಅಲ್ಲಿ 2 ಪೇಜ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನಾವೀಗ ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಾವು ಯಾವ ರೀತಿಯ ಬುಕ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡ್ತಾ ಇದೀವಿ, ನಮಗೆ ಯಾವ ಪಿಕ್ಚರ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ನಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ ಪಿಕ್ಚರ್ ಇದ್ರೆ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು ಅಥವಾ ಆನ್ಲೈನ್ ಇಂದ ಯಾವುದೇ ಪಿಕ್ಚರ್ಸ್ ಅನ್ನ ನಾವಿಲ್ಲಿ ತಗೋಬಹುದು. ನಾನಿಲ್ಲಿ ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ಪಿಕ್ಚರ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ರ್ಯಾಪ್ ಟೈಟ್. ಈಗ ನಾವು ಪಿಕ್ಚರ್ ಅನ್ನ ಮೂವ್ ಮಾಡಬಹುದು. ನಂತರ ಝೂಮ್ ಔಟ್ ಮಾಡ್ತಾ ಇದ್ದೀನಿ ಪೇಜ್ ಅನ್ನ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವಿಲ್ಲಿ 2 ಪೇಜ್ ಇದೆ. ನಮ್ಮ MS ವರ್ಡ್ ಡಾಕ್ಯುಮೆಂಟ್ ಅಲ್ಲಿ 2 ಪೇಜ್ ಇದೆ. ನಾವೀಗ ಫಸ್ಟ್ ಪೇಜ್ ಅಲ್ಲಿ ಕವರ್ ಪೇಜ್ ಅನ್ನ ಡಿಸೈನ್ ಮಾಡೋಣ. ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇನ್ಕ್ರೀಸ್ ಇಮೇಜ್ ಸೈಜ್, ಡಿಲೀಟ್ ಥರ್ಡ್ ಪೇಜ್. ನಂತರ ನಾವಿಲ್ಲಿ ಇಮೇಜ್ ಎಫೆಕ್ಟ್ ಅನ್ನ ಕೊಡಬೇಕು. ನಮಗೆ ಯಾವ ರೀತಿಯಾದ ಇಮೇಜ್ ಬೇಕು, ನಾವಿಲ್ಲಿ ಬ್ರೈಟ್ನೆಸ್ ಅಥವಾ ಕಾಂಟ್ರಾಸ್ಟ್ ಅನ್ನ ಹೆಚ್ಚಿಗೆ ಮಾಡಬಹುದು ಅಥವಾ ಕಡಿಮೆ ಸಹ ಮಾಡಬಹುದು. ನಾನಿಲ್ಲಿ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಅನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್. ಬುಕ್ ಕವರ್ ಪೇಜ್ ಅನ್ನ ಡಿಸೈನ್ ಮಾಡೋದಕ್ಕೆ ನಮಗೆ ಯಾವ ಆಟೋ ಶೇಪ್ ಬೇಕು ನಾವಿಲ್ಲಿ ತಗೋಬೇಕು. ಈ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ರೋಟೇಟ್. ಈ ರೀತಿಯಾಗಿ ನಾನಿಲ್ಲಿ ಆಟೋ ಶೇಪ್ ಇಮೇಜ್ ಅನ್ನ ಡ್ರಾ ಮಾಡಿದ್ದೀನಿ. ನಂತರ ಫಿಲ್ ಶೇಪ್, ನಾನಿಲ್ಲಿ ವೈಟ್ ಕಲರ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಈ ಆಟೋ ಶೇಪ್ ಅನ್ನ ನಾವಿಲ್ಲಿ ತಗೊಂಡ್ ಬರ್ಬೇಕಾಗುತ್ತೆ. ಯಾವ ಆಟೋ ಶೇಪ್ ಬೇಕು ಮತ್ತು ಯಾವ ಆಂಗಲ್ ಅಲ್ಲಿ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಕ್ರೀಸ್ ಈ ರೀತಿಯಾಗಿ. ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್. ನಾನಿಲ್ಲಿ ಔಟ್ಲೈನ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಶೇಪ್, ಇನ್ಸರ್ಟ್ ಆಟೋ ಶೇಪ್. ಇನ್ನೊಂದು ಆಟೋ ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ರೋಟೇಟ್. ನಮಗೆ ಯಾವ ರೀತಿಯಾಗಿ ಬೇಕು ನಾವಿಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ರೋಟೇಟ್. ನಂತರ ವೈಟ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇನ್ಸರ್ಟ್ ಆಟೋ ಶೇಪ್ಸ್. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡೋಣ. ನಂತರ ಸೆಲೆಕ್ಟ್ ಶೇಪ್ ಫಾರ್ಮೆಟ್. ಶೇಪ್ ಫಿಲ್ ಅಲ್ಲಿ ನಾವು ವೈಟ್ ಕಲರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಂತರ ಶೇಪ್ ಫಿಲ್, ಮೋರ್ ಫಿಲ್ ಕಲರ್ಸ್. ನಾನಿಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. 65, 60, 50 ನಿಮಗೆ ಎಷ್ಟು ಟ್ರಾನ್ಸ್ಪರೆನ್ಸಿ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್. ಈ ರೀತಿಯಾಗಿ. ನಂತರ ಕಂಟ್ರೋಲ್ D ಫಾರ್ ಡೂಪ್ಲಿಕೇಟ್ ಆಟೋ ಶೇಪ್. ನಂತರ ಕಂಟ್ರೋಲ್ D ಫಾರ್ ಡೂಪ್ಲಿಕೇಟ್. ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಫಿಲ್ ಶೇಪ್, ಮೋರ್ ಫಿಲ್ ಕಲರ್ಸ್. ಟ್ರಾನ್ಸ್ಪರೆನ್ಸಿಯನ್ನ ಹೆಚ್ಚಿಗೆ ಮಾಡೋಣ. ನಂತರ ಓಕೆ. ನಂತರ ಸೆಲೆಕ್ಟ್ ಶೇಪ್ ಫಿಲ್, ಮೋರ್ ಫಿಲ್ ಕಲರ್ಸ್, ಟ್ರಾನ್ಸ್ಪರೆನ್ಸಿ. ನಂತರ ಓಕೆ. ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಎಲ್ಲಾ ಆಟೋ ಶೇಪ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್, ಗ್ರೂಪ್. ನಂತರ ಕಂಟ್ರೋಲ್ D ಫಾರ್ ಡೂಪ್ಲಿಕೇಟ್. ನಂತರ ರೋಟೇಟ್, ಫ್ಲಿಪ್ ವರ್ಟಿಕಲ್. ನಂತರ ಈ ರೀತಿಯಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಮಗೆ ಯಾವ ರೀತಿಯಾಗಿ ಬೇಕು. ನಂತರ ಇನ್ಸರ್ಟ್ ಮೆನು, ಇನ್ಸರ್ಟ್ ಶೇಪ್, ಟ್ರಯಾಂಗಲ್.
ನಂತರ ರೋಟೇಟ್ 90 ಡಿಗ್ರಿ. ಈ ಆಟೋ ಶೇಪ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಾವಿಲ್ಲಿ ಈ ರೀತಿಯಾಗಿ ಆಟೋ ಶೇಪ್ ಅನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಫಿಲ್ ಶೇಪ್, ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಔಟ್ಲೈನ್, ನೋ ಔಟ್ಲೈನ್, ನಾನಿಲ್ಲಿ ಔಟ್ಲೈನ್ ಕಲರ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್, ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಿಮಗೆ ಯಾವುದೇ ಕಲರ್ ಬೇಕಾದ್ರೂ ನೀವು ಇಲ್ಲಿ ಕೊಡಬಹುದು. ನಂತರ ಇನ್ಸರ್ಟ್, ಆಟೋ ಶೇಪ್, ಟ್ರಯಾಂಗಲ್, ನಂತರ ರೋಟೇಟ್ ಲೆಫ್ಟ್, ನಂತರ ಫಿಲ್ ಶೇಪ್, ವೈಟ್ ಕಲರ್, ನಂತರ ಔಟ್ಲೈನ್, ನೋ ಔಟ್ಲೈನ್, ನಂತರ ಫಿಲ್ ಶೇಪ್, ಮೋರ್ ಫಿಲ್ ಕಲರ್ಸ್, ಟ್ರಾನ್ಸ್ಪರೆನ್ಸಿ ನಮಗೆ ಎಷ್ಟು ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಓಕೆ ಈ ರೀತಿಯಾಗಿ. ನಂತರ ನಾವೀಗ ಟೆಕ್ಸ್ಟ್ ಅನ್ನ ಬರಿಬೇಕು. ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್, ಡ್ರಾ ಟೆಕ್ಸ್ಟ್ ಬಾಕ್ಸ್, ನಾನಿಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ನಮಗೆ ಯಾವ ಫಾಂಟ್ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಫಾಂಟ್ ಸೈಜ್ ಎಷ್ಟಿರಬೇಕು, ಯಾವ ಬುಕ್ ಕವರ್ ಪೇಜ್ ಅನ್ನ ಮಾಡ್ತಾ ಇದೀವಿ ಆ ಬುಕ್ ಟೈಟಲ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ನೇಚರ್ ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಡಿಕ್ರೀಸ್ ಫಾಂಟ್ ಸೈಜ್, ಫಾಂಟ್ ನಾನಿಲ್ಲಿ ಟೈಮ್ಸ್ ನ್ಯೂ ರೋಮನ್ ಕೊಡ್ತಾ ಇದ್ದೀನಿ. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್, ನಂತರ ಬೋಲ್ಡ್ ಈ ರೀತಿಯಾಗಿ. ನಂತರ ಶೇಪ್ ಫಾರ್ಮೇಟ್, ಶೇಪ್ ಫಿಲ್, ನೋ ಫಿಲ್ ಕಲರ್, ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್ ಕಲರ್ ಈ ರೀತಿಯಾಗಿ. ನಂತರ ಇನ್ಸರ್ಟ್ ಮೆನು, ಟೆಕ್ಸ್ಟ್ ಬಾಕ್ಸ್, ಡ್ರಾ ಟೆಕ್ಸ್ಟ್ ಬಾಕ್ಸ್, ಟೆಕ್ಸ್ಟ್ ಬಾಕ್ಸ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಯಾವ ಫಾಂಟ್ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್ ಎಷ್ಟು ನಮಗೆ ಬೇಕು. ನಂತರ ಬುಕ್ಸ್ ಅಥವಾ ಮ್ಯಾಗಝಿನ್ಸ್ ಈ ರೀತಿಯಾಗಿ ನಾವು ಟೈಟಲ್ ಅನ್ನ ಕೊಡಬೇಕಾಗುತ್ತೆ, ಅಥವಾ ಆಥರ್ ನೇಮ್ ಸಹ ನಾವಿಲ್ಲಿ ಬರಿಬಹುದು. ನಾನಿಲ್ಲಿ ಬರಿತಾ ಇದ್ದೀನಿ ಮ್ಯಾಗಝಿನ್. ನಂತರ ಸೆಲೆಕ್ಟ್, ಬೋಲ್ಡ್, ಇನ್ಕ್ರೀಸ್ ಫಾಂಟ್ ಸೈಜ್ ಅನ್ನ ಕಡಿಮೆ ಮಾಡೋಣ. ನಂತರ ಫಾರ್ಮೇಟ್, ಟೆಕ್ಸ್ಟ್ ಬಾಕ್ಸ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಫಿಲ್, ನೋ ಫಿಲ್ ಕಲರ್, ನಂತರ ನೋ ಔಟ್ಲೈನ್ ಈ ರೀತಿಯಾಗಿ. ನಂತರ ನಾವಿಲ್ಲಿ ಆಥರ್ ನೇಮ್ ಅನ್ನ ಬರಿಬಹುದು ಅಥವಾ ಪಬ್ಲಿಷರ್ ಅಡ್ರೆಸ್ ಸಹ ನಾವಿಲ್ಲಿ ಬರಿಬಹುದು. ಬುಕ್ಸ್ ಪ್ರೈಸ್, ಯಾವ ಇಯರ್ ಈ ರೀತಿಯಾಗಿ ಯಾವ ಇನ್ಫಾರ್ಮೇಶನ್ ಬೇಕು ನಾವಿಲ್ಲಿ ಬರಿಬಹುದು. ನಂತರ ಇನ್ಸರ್ಟ್ ಪಿಕ್ಚರ್ಸ್, ನಾನಿಲ್ಲಿ ಬಾರ್ ಕೋಡ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ರ್ಯಾಪಿಂಗ್ ಟೈಟ್, ನಂತರ ರೋಟೇಟ್ ಬಾರ್ ಕೋಡ್ ಈ ರೀತಿಯಾಗಿ. ನಂತರ ನಾವು ಇದನ್ನ ಇಲ್ಲಿ ತಗೊಂಡು ಬರೋಣ ಈ ರೀತಿಯಾಗಿ. ನಂತರ ವ್ಯೂ 100%. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ MS ವರ್ಡ್ ಅಲ್ಲಿ ಸಹ ಬುಕ್ಸ್ ಕವರ್ ಪೇಜ್ ಇರಬಹುದು ಅಥವಾ ಮ್ಯಾಗಝಿನ್ ಕವರ್ ಪೇಜ್ ಇರಬಹುದು ನಾವು ಡಿಸೈನ್ ಮಾಡಬಹುದು. ನಂತರ ಫೈಲ್, ಪ್ರಿಂಟ್ ಪ್ರಿವ್ಯೂ ಅಲ್ಲಿ ನೋಡೋಣ ಯಾವ ರೀತಿಯಾಗಿ ನಮ್ಮ ಬುಕ್ ಡಿಸೈನ್ ಬರ್ತಾ ಇದೆ ಅಂತ. ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ಬುಕ್ ಕವರ್ ಪೇಜ್ ಡಿಸೈನ್ ಆಗಿದೆ ಅಂತ. ಇದೇ ರೀತಿ ನೀವು ತುಂಬಾ ಸುಲಭವಾಗಿ MS ವರ್ಡ್ ಅಲ್ಲಿ ಬುಕ್ ಕವರ್ ಪೇಜ್ ಅಥವಾ ಮ್ಯಾಗಝಿನ್ ಕವರ್ ಪೇಜ್ ಗಳನ್ನ ಡಿಸೈನ್ ಮಾಡಬಹುದು.